ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎರಡು ಮಹತ್ತರ ಬೆಳವಣಿಗೆಯ ಬಗ್ಗೆ ಇವತ್ತಿನ ಈ ಮಧ್ಯಾಹ್ನದ ಸಂಚಿಕೆಯಲ್ಲಿ, ಸೋಮವಾರದ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಂಥ ಒಂದು ಪ್ರಕರಣ ಇತ್ತು. ಪ್ರಕರಣ ಏನು? ಪ್ರಕರಣ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಆಸ್ತಿ ಗಳಿಕೆಯ ಕುರಿತಾಗಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಇದ್ದಂಥ ಮೊಕದ್ದಮೆಯ ಕುರಿತು ಅದಕ್ಕೆ ತಡೆ ನೀಡುವಂತೆ ರಾಹುಲ್ ಗಾಂಧಿಯವರ ಪರವಾಗಿ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು. ಎಸ್ ವಿಘ್ನೇಶ್ ಶಿಶಿರ್ ಅನ್ನೋರು ಈಗಾಗಲೇ ಅಲಹಾಬಾದ್ನಲ್ಲಿ ಮೇನಲ್ಲೇ ಪ್ರಕರಣ ಹಾಕಿದರು. ರಾಹುಲ್ ಗಾಂಧಿಯವರು ಅಫಿಡವಿಟ್ನಲ್ಲಿ ಎಷ್ಟು ಆಸ್ತಿ ಇದೆ ಅಂತ ತಿಳಿಸಿದ್ದಾರೋ ಅದರ 100 ಪಟ್ಟು ಆಸ್ತಿಗಳು ಜಾಸ್ತಿ ಅವರ ಹತ್ರ ಇದ್ದಾವೆ. ಆ ಆಸ್ತಿಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಕೂಡ ಇದ್ದಾವೆ. ಅದರ ಕುರಿತಾದಂಥ ದಾಖಲಾತಿಗಳು ನನ್ನ ಹತ್ರ ಇದ್ದಾವೆ. ಹೀಗಾಗಿ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇದರ ಕುರಿತು ವಿಚಾರಣೆಯನ್ನು ಮಾಡಬೇಕು, ತನಿಖೆ ಮಾಡಲಿಕ್ಕೆ ನೀವು ನಿರ್ದೇಶನ ನೀಡಿ ಅಂತ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠಕ್ಕೆ ಮೊರೆ ಹೋಗಿದ್ದರು ಎಸ್ ವಿಘ್ನೇಶ್ ಶಿಶಿರ್. ಇದೇ ವ್ಯಕ್ತಿ ದ್ವಿಪೌರತ್ವದ ಕುರಿತು ಅವರ ಪಾಸ್ಪೋರ್ಟ್ ಬಗ್ಗೆ ಈಗಾಗಲೇ ಮೊಕದ್ದಮೆಯನ್ನು ಹಾಕಿದ್ದಾರೆ. ಅದು ಅಲ್ಲೇ ತಟಸ್ಥಗೊಂಡಿದೆ, ಇನ್ನೂ ಮುಂದೆ ಹೋಗಿಲ್ಲ. ಮೇನಲ್ಲಿ ಹಾಕಿದ ಪ್ರಕರಣಕ್ಕೆ ನೋಟಿಸನ್ನು ಜಾರಿ ಮಾಡಿತ್ತು ಅಲಹಾಬಾದ್ ಹೈಕೋರ್ಟ್. ಇದು ಮೇಂಟೈನಬಲ್ ಇದೆಯಾ, ಇದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ಬೋದಾ ಇಲ್ವಾ, ನಮಗೆ ಸರಿಯಾದಂಥ ಮಾಹಿತಿಯನ್ನು ಕೋರ್ಟಿಗೆ ನೀಡಿ ಅಂತ CBIಗೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜೊತೆಗೆ 7 ಇಲಾಖೆಗಳಿಗೆ ನೋಟಿಸನ್ನು ಅಲಹಾಬಾದ್ ಹೈಕೋರ್ಟ್ ಜಾರಿ ಮಾಡಿತ್ತು. ಜುಲೈನಲ್ಲಿ CBIನವರು ಅದಕ್ಕೊಂದು ವರದಿಯನ್ನು ಕೊಟ್ಟಿದ್ದರು. ಅದರಿಂದ ಅಸಮಾಧಾನಗೊಂಡಂಥ ಅಲ್ಲಿಯ ಜಡ್ಜು ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅಂತ ವಾಪಸ್ ಹಾಕಿದ್ರದನ್ನ. ಈಗ ಇವತ್ತು ಸೋಮವಾರ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ಚೀಫ್ ಆನರಬಲ್ ಜಸ್ಟಿಸ್ ಆದಂಥ ಸೂರ್ಯಕಾಂತ್ ಅವರ ಬೆಂಚ್ ಮೇಲೆ. ಈಗ ಸೂರ್ಯಕಾಂತ್ ಅವ್ರ ಬೆಂಚಲ್ಲಿ 3 ಜನ ಇದ್ದಾರೆ. ಒಂದು ಜಯಮಾಲ್ಯ ಬಾಗ್ಚಿ ಇರ್ತಾರೆ ಸೂರ್ಯಕಾಂತ್ ಅವ್ರ ಜೊತೆಗೆ, ಆಮೇಲೆ ವಿ ಮೋಹನ ಅಂತ ಒಬ್ಬ ಲೇಡಿ ಜಡ್ಜ್. 3 ಜನ ಅವರೇ ಎಲ್ಲ ಪ್ರಕರಣಗಳನ್ನ ಅವರ ಬೆಂಚಿಗೆ ಬಂದಿತ್ತಿದ್ದು. ಬಂದ ಸಂದರ್ಭದಲ್ಲಿ ಇದಕ್ಕೆ ಪ್ರೊಸೀಡಿಂಗ್ಸ್ ಡೆಫರ್ಡ್ ಅಂತ ಅವರು ಆರ್ಡರ್ ಮಾಡಿದ್ದಾರೆ. ಅಂದರೆ ನಡಾವಳಿಗಳಿಗೆ ತಡೆಯನ್ನು ನೀಡಲಾಗಿದೆ. ಅಂದರೆ ಅಲಹಾಬಾದ್ ಹೈಕೋರ್ಟು ಈಗ ಅದನ್ನು ಮುಂದುವರಿಸುವ ಹಾಗಿಲ್ಲ. CBIನವರು ಇದ್ರ ಕುರಿತು ಎನ್ಕ್ವೈರಿ ಮಾಡೋ ಹಾಗಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇದರ ಕುರಿತು ಮುಂದುವರಿಯುವ ಹಾಗಿಲ್ಲ. ಅಲಹಾಬಾದ್ ಹೈಕೋರ್ಟು CBI ED ಅವರಿಗೆ ಇದರ ತನಿಖೆಯನ್ನು ಮಾಡಿ ಅಂತ ನಿರ್ದೇಶನ ಕೊಡೋ ಹಾಗಿಲ್ಲ. ಎಲ್ಲಿಯವರೆಗೂ ಇದರ ವಿಚಾರಣೆ ನಡೆದು ಸುಪ್ರೀಂ ಕೋರ್ಟು ಇದರ ಬಗ್ಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡುವವರೆಗೆ, ತೀರ್ಪನ್ನು ಕೊಡುವವರೆಗೆ. ಸುಪ್ರೀಂ ಕೋರ್ಟ್ ಒಂದು ನೋಟಿಸನ್ನು ಜಾರಿ ಮಾಡದೆ CBIಗೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಇದರ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡಬೇಕು, ಅಲ್ಲಿಯವರೆಗೂ ಎಲ್ಲ ನಡಾವಳಿಗಳು ನಿಲ್ಲಬೇಕು ಅಂತ. ಭಾಳ ದೊಡ್ಡ ಮಟ್ಟದ ಅನುಕೂಲ ರಾಹುಲ್ ಗಾಂಧಿಗಾಗಿದೆ. ಯಾವ ಪ್ರಕರಣದ ಕುರಿತು ಭಾಳ ಚುರುಕಾದಂಥ ವಿಚಾರಣೆ ಆಗಬೇಕು ಅಂತಿತ್ತೋ ಅದಕ್ಕೆ ತಡೆ ನೀಡಿರುವುದರಿಂದಾಗಿ ರಾಹುಲ್ ಗಾಂಧಿ ನಿಟ್ಟುಸಿರು ಬಿಡುವಂಥ ಪ್ರಸಂಗ. ಇದ್ರ ಮಧ್ಯೆ ಸಾವರ್ಕರ್ ಬಗ್ಗೆ ಈತ ಆಡಿದಂಥ ಮಾತಿನ ಕುರಿತು ಈಗಾಗಲೇ ಆ ಕೇಸ್ ಕೂಡ ಮೊನ್ನೆ ವಜಾ ಆಯಿತು. ಕಾರಣ ಏನು ಅಂತಂದರೆ ಸರ್ಕಾರದಿಂದ, ಸ್ಪೀಕರಿಂದ ಅನುಮತಿಯನ್ನು ಪಡೆಯಲಾರದೇ ಕೇಸ್ ಹಾಕಲಾಗಿತ್ತು. ಹೀಗಾಗಿ ತಾಂತ್ರಿಕ ಆಧಾರದ ಮೇಲೆ ರಾಹುಲ್ ಗಾಂಧಿ ಮಾಡಿದಂಥ ವೀರ ಸಾವರ್ಕರ್ ಮಾನಹಾನಿ ಏನಿತ್ತಲ್ಲ ಆ ಪ್ರಕರಣವನ್ನು ವಿಚಾರಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಚಾರಣೆಯನ್ನು ಕೈ ಬಿಡಬೇಕು ಅಂತ ಆದೇಶ ಆಗಿತ್ತು. ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತೊಂದು ಸಲ ಮೊನ್ನೆ ಸಾವರ್ಕರ್ ಪ್ರಕರಣದಲ್ಲಿ, ಈಗ ಅಕ್ರಮ ಆಸ್ತಿಯ ಪ್ರಕರಣದಲ್ಲಿ ಕಾನೂನಿನಿಂದ ರಕ್ಷಣೆಯನ್ನು ಪಡೆದಿದ್ದಾರೆ. ಈ ರೀತಿ ರಕ್ಷಣೆ ಕೊಡಿಸೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ನಮ್ಮ ಕಪಿಲ್ ಸಿಬಲ್ ಅವರು. ಅವರ ಇಡೀ ನೀವು ಚಾರ್ಟ್ ತೆಗೆದ್ರೆ, ಸಕ್ಸಸ್ ರೇಟ್ ಅಂತ ನೀವು ತೆಗೆದು ಗೂಗಲಲ್ಲಿ ಪರೀಕ್ಷೆ ಮಾಡಿದರೆ ಈ ರೀತಿ ತಡೆ ಓಡಿಸೋದು, ಬಿಡುಗಡೆ ಅಂದರೆ ಬೇಲ್ ಕೊಡಿಸೋದು, ಇದರಲ್ಲಿ ಭಾಳ ನಿಸ್ಸೀಮರವರು. ಒಂದು ಮಾತನ್ನು ಹರೀಶ್ ಸಾಳ್ವೆ ಅವರು ಹೇಳಿದ್ರು, ನನಗೆ ಇನ್ನೂ ಮರಲಿಕ್ಕೆ ಸಾಧ್ಯ ಇಲ್ಲ. ಸಾಲಿಸಿಟರ್ ಜನರಲ್ ಆಗಿ ಧೀಮಂತ ವ್ಯಕ್ತಿ, ಮಹಾನ್ ಮೇಧಾವಿ ಹರೀಶ್ ಸಾಳ್ವೆ ಅಂತ ಹೇಳಿದ್ದ. 2014 ನಂತರ ನರೇಂದ್ರ ಮೋದಿ ಅವ್ರಿಗಿರುವಂಥ ಅತಿ ದೊಡ್ಡ ಸವಾಲು ಯಾವುದಾದ್ರೂ ಇದ್ದರೆ ಈ ದೇಶದಲ್ಲಿರುವಂಥ ಅರಾಜಕ ಸೃಷ್ಟಿ ಮಾಡುವಂಥ ಮನಸ್ಥಿತಿಯ ಜನ ಯಾರಿದ್ದಾರೆ ಅವರೆಲ್ಲ ಈ ಕೋರ್ಟಿನ ಮೂಲಕ, ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಸರ್ಕಾರವನ್ನು ಪೇಚಿಗಿಡುವ ಮಾಡುವ ಹಾಗೆ ಮಾಡ್ತಾರೆ, ಇಕ್ಕಟ್ಟಿಗೆ ಸಿಲುಕಿಸ್ತಾರೆ, ಗೊಂದಲವನ್ನು ಉಂಟು ಮಾಡ್ತಾರೆ, ದೇಶದಲ್ಲಿ ಅಭದ್ರತೆಯನ್ನು, ದೇಶದಲ್ಲಿ ಒಂದು ರೀತಿಯ ಅಸ್ಥಿರತೆಯನ್ನು ಉಂಟು ಮಾಡ್ತಾರೆ. ನರೇಂದ್ರ ಮೋದಿ ಅವರಿಗಿರುವಂಥ ಅತಿ ದೊಡ್ಡದಾದಂಥ ಸವಾಲು ಯಾವುದಾದ್ರೂ ಇದ್ದರೆ ಅದು ನ್ಯಾಯಾಂಗದ ಮೂಲಕ ಆ ಸವಾಲನ್ನು ನ್ಯಾಯಾಂಗದ ಸವಾಲನ್ನು ಎದುರಿಸಬೇಕಾದ ಪ್ರಸಂಗ ಬರುತ್ತೆ ಅಂತ 10 ವರ್ಷಗಳ ಕೆಳಗೆ ಹರೀಶ್ ಸಾಳ್ವೆ ಹೇಳಿದರು. 100ಕ್ಕೆ 100 ದಿಟ್ಟ ಆಗ್ತಾಯಿದೆ ನೋಡಿ. ನಾವು ಇಷ್ಟು ವರ್ಷ ರಾಜಕೀಯ ನೋಡ್ಕೊಂಬಂದ್ವಿ. ಯಾವುದೇ ವಿಧೇಯಕವನ್ನು ಪಾಸ್ ಮಾಡಲಿ, ಯಾವುದೇ ಪಾಲಿಸಿಯನ್ನು ಮಾಡಲಿ, ಯಾವುದೇ ಕಾನೂನನ್ನು ತರಲಿ, ಯಾವುದೇ ತಿದ್ದುಪಡಿಯನ್ನು ಮಾಡಲಿ, ಅಥವಾ ಯಾರದರ ಮೇಲೆ ಕೇಸ್ ಹಾಕಲಿ, ಯಾವುದೇ ಆದರೂ ಕೂಡ ತಕ್ಷಣದಲ್ಲಿ ಅದರಿಂದ ಕೋರ್ಟಿನ ಮೂಲಕ ಒಂದೋ ಅವ್ರಿಗೆ ಈ ರೀತಿ ನಿಟ್ಟುಸಿ ಬಿಡುವಂಥ ರಿಲೀಫ್ ಸಿಗತ್ತೆ,
ಇಲ್ಲ ಅಂದರೆ ಕೆಲಸ ಮುಂದುವರಿಸಲಾರ್ದಾಗಿ ಯಾವುದೇ ತನಿಖಾ ಸಂಸ್ಥೆ ತಮ್ಮ ಕೆಲಸ ಮಾಡಿರಬಾರ್ದು. ಆ ರೀತಿಯಾದಂಥ ಆದೇಶಗಳು ದೊರಕ್ತಾ ಇದ್ದಾವೆ. ನೋಡೋಣ ಏನಾಗುತ್ತೆ, ನೋಡೋಣ. ಹರೀಶ್ ಸಾಳ್ವೆ ನೋಡಿ, ಹರೀಶ್ ಸಾಳ್ವೆ ಅವರು ಹೋಗಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ರು, IIT ಘಟಿಕೋತ್ಸವ ಸಮಾರಂಭದಲ್ಲಿ. ಒಂದು ಕಡೆ ನರೇಂದ್ರ ಮೋದಿಯವರು, ಇನ್ನೊಂದು ಕಡೆ ಹರೀಶ್ ಸಾಳ್ವೆ ಅವರು. ನರೇಂದ್ರ ಮೋದಿ ಅವರಿಗೆ ಈಗ ಎಲ್ಲರೂ ಅನ್ಪಡ್ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ. ನನಗೆ ಭಾಳ ದುಃಖ ಆಗೋದದೆ. ಯಾಕೆಂದರೆ ಅನ್ಪಡ್ ಯಾರು, ಓದ್ದವನು ಯಾರು ಅಂತ ನೀವು ಅದನ್ನು ಅಷ್ಟು ಸುಲಭವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಆಗಲ್ಲ. ನೋಡಿ, ಶಾಲೆಯಲ್ಲಿ ಕೊಡೋ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಆ ಪ್ರಶ್ನೆ ಪತ್ರಿಕೆ ಸಿಲೆಬಸ್ ಬಿಟ್ಟು ಹೋಗಲ್ಲ. ಅದು ಔಟ್ ಆಫ್ ಸಿಲೆಬಸ್ ಇರಲ್ಲ. ಸಿಲೆಬಸ್ಸಲ್ಲಿ ಏನಿದೆಯೋ ಅದಕ್ಕೆ ನೀವು ಉತ್ತರ ಹೇಳಬೇಕು. ಅದಕ್ಕೆ ನೀವು ತಯಾರಾಗಿ ಹೋಗಿರ್ತೀರಿ. ಪ್ರಶ್ನೆ ಪತ್ರಿಕೆ ಕೂಡ ಸಿಲೆಬಸ್ ಆಧಾರದಲ್ಲಿ ಇರ್ತದೆ. ಇಲ್ಲಿ ಬರೆದ ಮಾತ್ರಕ್ಕೆ ನೀವು ಸಮಾಜದಲ್ಲಿ ಯಶಸ್ವಿ ಆಗ್ತೀರಿ ಅಂತ ಅರ್ಥ ಅಲ್ಲ. ಯಾಕೆಂದರೆ ಸಮಾಜದಲ್ಲಿ ಪ್ರಶ್ನೆಯನ್ನು ನೀವೇ ಹುಡ್ಕೊಂಡು ಹೋಗ್ಬೇಕು, ಅದಕ್ಕೆ ಉತ್ತರವನ್ನು ನೀವೇ ಹುಡುಕಬೇಕು. ಅಲ್ಲಿ ಸಿಲೆಬಸ್ಸೇ ಇಲ್ಲ. ಆ ಸಿಲೆಬಸ್ ಎಷ್ಟು ದೊಡ್ಡ ಕ್ಯಾನ್ವಾಸ್ ಇರುತ್ತೆ ಅಂತಂದ್ರೆ ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಶಸ್ಸು ಪಡೆದವನು ಸಮಾಜದಲ್ಲೂ ಯಶಸ್ಸು ಪಡಿತಾನೆ ಅಂತ ಏನೂ ಗ್ಯಾರಂಟಿ ಇರೋದಿಲ್ಲ. ಸಮಾಜದ ಸಿಲೆಬಸ್ ಮುಂದೆ ಪಾಸ್ ಆಗೋದು ಭಾಳ ದುಸ್ತರವಾದ ಕೆಲಸ. ಅದರಲ್ಲಿ ನೀವೆಲ್ಲ ಯಶಸ್ವಿಯಾಗ್ರಿ. ನೀವೆಲ್ಲ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀರಿ, ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಗೆ ಏನು ಸಿಲೆಬಸ್ ಇದೆ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಓದಿ ನೀವು ನಿಷ್ಣಾತರಾಗಿದ್ದೀರಿ ಈ ವಿಷಯದಲ್ಲಿ ಅಂತ ತೋರಿಸ್ಕೊಡ್ತಾ ಇದೆ. ಸಮಾಜದ ಪಾಠದಲ್ಲಿ ನೀವು ಕೂಡ ಯಶಸ್ವಿ ಆಗಬೇಕು ಅಂತ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳಿದರು. ಯಾರನ್ನು ನೀವು ಅನ್ಪಡ ಪ್ರೈಮ್ ಮಿನಿಸ್ಟರ್ ಅಂತಿರೋ ಆತ ಬದುಕನ್ನು ನೋಡುವ ರೀತಿಯನ್ನು ನೋಡಿ ನೀವು. ಯಾರು ಈಗ ರಾಹುಲ್ ಗಾಂಧಿ ಎಜುಕೇಟೆಡ್ ಅಂತೀರಿ, ಕಾಲೇಜಿಗೆ ಹೋಗಲಾರ್ದ ಮನುಷ್ಯ, ಎಲ್ಲ ಅರ್ಧಂಬರ್ಧ ಓದಿರೋದು, ಓದಿದ್ದನ್ನು ಸರಿಯಾಗಿ ಓದಿಲ್ಲ. ಆತ ಒಬ್ಬಲ್ಲ, ಆತನ ಇಡೀ ಕುಟುಂಬದವ್ರು ಹೇಗೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದಾರೆ. ಆತನನ್ನು ಎಜುಕೇಟೆಡ್ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಆತ ಹೋಗಿ ವಿದ್ಯಾರ್ಥಿಗಳ ಜೊತೆ ನಡೆಸುವಂಥ ಸಂವಾದ, ಆ ಸಂವಾದದಲ್ಲಿ ವಿದ್ಯಾರ್ಥಿಗಳ ಮೂಲಭೂತ ಪ್ರಶ್ನೆಗಳನ್ನೇನಾದರೂ ಆತ ಮಾತನಾಡಿದ್ದು ಕೇಳಿದ್ದೀರಾ? ಆತ ಮತ್ತೆ ಅದೇ ಅಲ್ಲಿ ಹೋಗಿ ಮೊಹಬ್ಬತ್ ಕಿ ದುಕಾನ್ ಮಾತಾಡ್ತಾರೆ, ಮತ್ತು ಅದೇ ನಫರತ್ ಅನ್ನುವಂಥ ಮಾತಾಡ್ತಾರೆ, ಅದೇ ಅದಾನಿ ಮೋದಿ ಇದ್ರ ಬಗ್ಗೆ ಮಾತಾಡ್ತಾರೆ ವಿದ್ಯಾರ್ಥಿಗಳ ಮುಂದೆ. ಅದೇ ನರೇಂದ್ರ ಮೋದಿ ಅವರು ಅದು IIT ವಿದ್ಯಾರ್ಥಿಗಳು ಅಂದರೆ ಆಲೋಚನೆ ಮಾಡಿ ಯಾವ ಮಟ್ಟಿನ ಪ್ರತಿಭೆ ಇರುತ್ತೆ ಅನ್ನೋದು. ಈ ದೇಶದ ಕ್ರೀಮ್ ಅಂತ ಕರಿತೀವಿ ನಾವು ಅವ್ರಿಗೆ. ಅಂಥವ್ರ ಮುಂದೆ ನರೇಂದ್ರ ಮೋದಿ ಬದುಕಿನ ಪಾಠವನ್ನು ಹೇಳ್ತಾರೆ, ಶಿಕ್ಷಣದ ಮಹತ್ವವನ್ನು ಹೇಳ್ತಾರೆ. ಹೇಳಿ ಆ ವಿದ್ಯಾರ್ಥಿಗಳ ಕಣ್ಣನ್ನು ತೆರೆಸ್ತಾರೆ. ಒಂದು ನೆನಪಿಟ್ಕೊಳ್ಳಿ, ಇವತ್ತು ಶಿಕ್ಷಕರ ಮೂಲಕವೇ ಶಿಕ್ಷಣ ಕಲಿಯಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಒಂದು ದಿವಸ ಮೊದಲನೇ ಶಿಕ್ಷಕ ಯಾರಿದ್ದಾನೆ ಆತ ಕೂಡ ಅನ್ಪಡಾಗಿದ್ದ ಅನ್ನೋದನ್ನು ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಆತ ಜೀವನದ ಪಾಠ ಕಲಿತಾದ ಮೇಲೆ ಗುರು ಆದಮೇಲೆ ಆತನ ಎದುರಿಗೆ ಶಿಷ್ಯಂದ್ರು ಬಂದರು. ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರು? ನಿನ್ನೆ ಒಂದು ಮಾತು ಹೇಳಿದ್ರು, ದಿಮಾಗಿ ನಕ್ಸಲ್ ಅಂತ ಹೇಳಿದ್ರು. ನೋಡಿ, ಎಂಥ ಒಳ್ಳೆ ಕಾಯಿನ್ ಮಾಡಿರೋ ಶಬ್ದ. ಆಲೋಚನೆ ಮಾಡಿ ನೀವು. ಇದು ಯಾರನ್ನೂ ಆರೋಪಿಸಿ ಹೇಳಿದ್ದಲ್ಲ. ನಮ್ಮಲ್ಲಿ ನಕ್ಸಲರು ಅಂದ್ಕೊಂಡು ಬಂದೂಕ್ ಹಿಡಿಯೋರು ಅಂತ ತಿಳ್ಕೊಂಡಿದ್ವಿ, ಅದಲ್ಲ. ಸಮಾಜದಲ್ಲಿ ವಿಧ್ವಂಸಕ ಮನಸ್ಥಿತಿ ಜನ ಇದ್ದಾರೆ. ದಿಮಾಗಿ ಅಂದರೆ ಬ್ರೇನ್, ಮನಸ್ಸು. ಅದರಲ್ಲಿ ನಕ್ಸಲ್ ಬುದ್ಧಿ ಇದೆಯಲ್ಲ, ಅದನ್ನು ತೊಳೆಯಬೇಕಾದ ಅನಿವಾರ್ಯತೆ ಇದೆ ಈಗ ಅಂತ ಹೇಳಿದರೆ, ಆ ಕಡೆ ರಾಜದೀಪ್ ಸಾರದೇಸಾಯಿ ಕಿರುಚ್ತಾನೆ, ಈ ಕಡೆ ಪಿ ಚಿದಂಬರಂ ಕಿರಿಸ್ತಾರೆ. ಎಲ್ಲರೂ ಏಕಕಾಲಕ್ಕೆ ಈ ದೇಶದಲ್ಲಿ ದೊಡ್ಡದಾದಂಥ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾರೋ ದಿಮಾಗಿ ನಕ್ಸಲ್ ಜನತಾ ಪಾರ್ಟಿ ಅಂತ ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮಿಲಿಯನ್ಸ್ ಗಟ್ಟಲೆ ಅದರಲ್ಲಿ ಸದಸ್ಯರಂತೆ. ನನಗೆ ಏನು ಈ ದೇಶದಲ್ಲಿ ನಡೀತಾ ಇದೆ, ಯಾಕೆ ಹಿಂಗೆ ನಡೀತಾ ಇದೆ? ಹರೀಶ್ ಸಾಳ್ವೆ ಹೇಳಿದ ಮತ್ತು 100ಕ್ಕೆ 100 ದಿಟ ಅಂತ ನನಗೆ ಅನಿಸ್ತಾ ಇದೆ. ಎಷ್ಟು ಆಲೋಚನೆ ಮಾಡಿ, ಎಷ್ಟು ದೂರಗಾಮಿ ಯೋಚನೆಯಲ್ಲಿ ಆ ಮನುಷ್ಯ ಈ ಮಾತು ಹೇಳಿರ್ಬೋದು, ಯೋಚನೆ ಮಾಡಿ. ಇನ್ನು ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಕರಣ ನಡೀತು, ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಬಂಕಾಪುರ್ ಅಂತ ಒಂದು ಜಿಲ್ಲೆ, ಆ ಬಂಕಾಪುರ್ ಜಿಲ್ಲೆ ಕರಿಸೊಂಡ ಅಂತ ಒಂದು ಊರಿದೆ. ಆ ಕರಿಸೊಂಡದಲ್ಲಿ ಒಂದು ಸ್ಕೂಲು ನೋಡಿ, ಮೇ 4ನೇ ತಾರೀಕು ಅಲ್ಲಿಗೆ ಸರ್ಕಾರ ಬಂದಿದ್ದು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಮೇ 9ಕ್ಕೆ ಅಲ್ಲಿ ಸುವೇಂದು ಅಧಿಕಾರವನ್ನು ತಗೊಂಡಿದ್ದು. ಜೂನ್, ಜುಲೈ, ಆಗಸ್ಟ್ 3 ತಿಂಗಳಾಗಿದೆ ಸ್ವಾಮಿ. ಹೋಗಿ ಕಾಕ್ರೋಚ್ ಜನತಾ ಪಾರ್ಟಿ ಅವ್ರ ಸ್ಕೂಲ್ ಯಾಕೆ ಚೆನ್ನಾಗಿಲ್ಲ, ಬಿಲ್ಡಿಂಗ್ ಯಾಕೆ ಕಟ್ಟಿಲ್ಲ, ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತೇಳಿ ಶೇಖ್ ಅಬ್ದುಲ್ ಹಫೀಜ್ ಅಂತ ಒಬ್ಬ ಹೋಗಿ ಟೀಚರ್ ಮೇಲೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಗಲಾಟೆ ಮಾಡ್ತಾನೆ, ಅದನ್ನು ವಿಡಿಯೋ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ, ಸೆನ್ಸೇಷನ್ ಮಾಡ್ತಾನೆ, ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾನೆ. ಅರಾಜಕತೆ ಸೃಷ್ಟಿ ಮಾಡಿದ್ಕೂ ಊರು ಜನಕ್ಕೆ ಸಿಟ್ಟು ಬಂದ್ಬಿಡುತ್ತೆ. ಯಾಕೆಂದರೆ ಇಷ್ಟು ದಿವಸ ಇರಲಾರದು ಈಗ ಇದ್ದಕ್ಕಿದ್ದ ಹಾಗೆ ಈ ಶೇಖ್ ಅಬ್ದುಲ್ ಹಫೀಜ್ಗೆ ಅಲ್ಲಿಯ ಶಾಲೆಯ ಬಗ್ಗೆ ಕಳಕಳಿ ಬಂದುಬಿಟ್ಟಿದೆ. ತಮ್ಮ ಮನೆಯವರೆಲ್ಲ ಹೋಗಿ ಮದರಸಾದಲ್ಲಿ ಓದ್ತಾರೆ, ಮದರಸಾ ಛಾಪ್ಗಳು ಇವರೆಲ್ಲ ಮದರಸಾದಲ್ಲಿ ಓದ್ತಾರೆ. ಇಲ್ಲಿರುವ ಶಾಲೆಯ ಬಗ್ಗೆ ಈತನಿಗೆ ಹೇಳಲಿಲ್ಲ ಕಳಕಳಿ. ಯಾಕೆಂದರೆ ಅಲ್ಲೊಂದು ದೊಡ್ಡ ಜಿಲ್ಲೆ ಅಲ್ಲಿ ಕೂತ್ಕೊಂಡು ಸಂಭಾಜಿನಗರದಲ್ಲಿ ಹೇಳಿದೆ, ಈ ದೇಶದಲ್ಲಿರುವ ಎಲ್ಲ ಶಾಲೆಗಳನ್ನ ನಾವು ಇಂಪ್ರೂವ್ ಮಾಡ್ತೀವಿ ಅಂತೇಳಿ. ಮೊದಲೇದಾಗಿ ಈ ಮನುಷ್ಯನಿಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಅದು ಸ್ಟೇಟ್ ಸಬ್ಜೆಕ್ಟ್ಸು, ಎರಡೂ ಬರ್ತವೆ ಮುಂದೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಲ್ಲಿ ಬರುತ್ತೆ. ಬಟ್ ಮೂಲತಃ ಆಯಾ ರಾಜ್ಯದಲ್ಲಿ ಅವರು ಶಿಕ್ಷಣ ನೀತಿ, ಶಿಕ್ಷಣ ವ್ಯವಸ್ಥೆ ಪಠ್ಯವನ್ನು ಅವ್ರವ್ರು ಮಾಡ್ಕೋತಿರ್ತಾರೆ, ಸ್ಟೇಟ್ ಸಿಲೆಬಸ್ ಅಂತೇಳಿ.
ಒಂದು ಶಾಲೆ ಚೆನ್ನಾಗಾಗಬೇಕು ಅಂದರೆ ಆ ರಾಜ್ಯದಲ್ಲಿರುವ ಶಿಕ್ಷಣ ಮಂತ್ರಿ, ಅಲ್ಲಿರುವ ಮುಖ್ಯಮಂತ್ರಿ, ಇಲ್ಲಿ ಮಧು ಬಂಗಾರಪ್ಪ ಮಾಡಬೇಕಂದ. ಮೋದಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಶಾಲೆ ಹೋಗಿ ನೀವು ಗಲಾಟೆ ಮಾಡಿದರೆ ಏನಾದರೂ ಅರ್ಥ ಇದೆಯಾ? ಈ ಮೂಲಭೂತವಾದಂಥ ನಮ್ಮ ವ್ಯವಸ್ಥೆಯ ಬಗ್ಗೆ ಗೊತ್ತಿರಲಾರ್ದಂಥ ದೀಪಿಕೆ ಥರದವರು ಇಡೀ ದೇಶಾದ್ಯಂತ ಹೋಗಿ ನಾವು ಗಲಾಟೆ ಮಾಡ್ತೀವಿ ಅಂತಾರೆ, ಶಾಲೆಗಳನ್ನ ಮುಚ್ಚಿಸ್ತೀವಿ ಅಂತಾರೆ, ಹೋಗಿ ಶಿಕ್ಷಕರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ, ಏನಿದು ವ್ಯವಸ್ಥೆ ಅಂತ ಕೇಳ್ತಾರೆ. ಈಗ ಅವರು ಮಿಲೇನಿಯಲ್ ಮಕ್ಕಳ ಜೊತೆ ಇವ್ರದ್ದು ಸಂವಾದ ಅಂತ, ಈಗ ಕಾಕ್ರೋಚ್ಗಳನ್ನ ಬಿಟ್ಟು ಮೊದಲೇದಾಗಿ ಇವರು ಜಂಜಿಗಳಲ್ಲ, ಎಲ್ಲ 35-40 ವರ್ಷದವ್ರದ್ದು. ಅವ್ರ ಹೆಸರು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಸಮೀದ್ ಅನ್ಸಾರಿ ಅಂತ, ಗೌರವ್ ಸಾವಂತ್, ಅಂಜಲಿ, ರಾಜೀವ್ ಧೋಂಡಿಯಾಲ್, ಹೀಗೆ 8 ಜನ ಆಮ್ ಆದ್ಮಿ ಪಾರ್ಟಿಯಿಂದ ಬಂದವರು ಇವರ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ. ಯಾರೂ ಜಂಜಿಗಳು ಇವರ ಕಮಿಟಿಯಲ್ಲಿಲ್ಲ. ಸಂಭಾಜಿನಗರದಲ್ಲಿ 2 ದಿವಸ ಇವರು ಮಾಡಿದ್ರಲ್ಲ ಪದಾಧಿಕಾರಿಗಳ ಸಭೆ, ಅಲ್ಲಿ ಹೊಸ ಪದಾಧಿಕಾರಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಆ ಪಟ್ಟಿಯನ್ನು ಟ್ಯಾಲಿ ಮಾಡ್ತಾರೆ ಜನ. ಈಗ ಏನು ಸಾಮಾನ್ಯರಲ್ಲ ರೀ, ಅವ್ರ ಕೈಯಲ್ಲಿ ಮೊಬೈಲ್ ಇದೆ, ಜಗತ್ತು ಅವ್ರ ಕೈಯಲ್ಲಿದೆ. ಯಾರನ್ನ ಈ ಅಭಿಜಿತ್ ದೀಪ್ಗೆ ನೇಮಕಾತಿ ಮಾಡಿದಾನೆ ಅಂತ ನೋಡಿದರೆ ಇರುವ 11 ಜನರ ಪಟ್ಟಿಯಲ್ಲಿ 8 ಜನ ಆಮ್ ಆದ್ಮಿ ಪಾರ್ಟಿಯವರಿದ್ದಾರೆ. ಅವರು ಕರೆಯನ್ನು ಕೊಡ್ತಾರೆ, ದೇಶದಲ್ಲಿರೋ ಎಲ್ಲ ಶಾಲೆಗಳಿಗೆ ಹೋಗಿ ನಾವು ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾರೆ. ಅಟ್ಯಾಕ್ ಮಾಡಿ ಯಾರನ್ನೇ ಟಾರ್ಗೆಟ್ ಮೋದಿಗೆ ಹೆಂಗೆ ಟಾರ್ಗೆಟ್ ಮಾಡ್ತೀರಾ ನೀವು? ಧರ್ಮೇಂದ್ರ ಪ್ರಧಾನ್ಗೆ ಏನೋ ಮಾಡಿಬಿಟ್ರಿ. ಆ ಮಾತನ್ನು ಆತ ಹೇಳ್ತಾನೆ ಬೇರೆ, ರಾಂಕ ಅನ್ನೋನು. ನಾವು ಶಿಕ್ಷಣ ಸಚಿವರನ್ನ ಕೆಳಗಿಳಿಸಿ ಬಂದವರು, ನೀ ಯಾವ ಗಿಡ ತಪ್ಪಲು ಅಂತ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅಂದರೆ ಒಂದು ಸಲ ಬಗ್ಗಿದರೆ ನಿಮ್ಮನ್ನು ಸರಿಯಾಗಿ ಜಡಿತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿರುವ ಜನರಿಗೆ ನಾವು ಕ್ಷಮಾಪಣೆ ಅಪಾತ್ರರಿಗೆ ದಾನ ಮಾಡಬಾರದು ಅಂತ ನಮ್ಮಲ್ಲಿ ಒಂದು ಮಾತದೆ. ಅದರ ಪ್ರಕಾರ ಈ ರೀತಿಯ ಅವಿವೇಕಿಗಳಿಗೆ ಕ್ಷಮೆಯನ್ನು ನೀಡಬಾರದು. ಯೋಗಿ ಆದಿತ್ಯನಾಥ್ ಥರ ಮಾಡಬೇಕು. ಆಯಿತಾ? ಈತ ಬಾಂಕಾಪುರ್ ಡಿಸ್ಟ್ರಿಕ್ಟ್ನ ಕರಿಸೊಂಡದಲ್ಲಿ ಹೋಗಿ ಗಲಾಟೆ ಮಾಡಿದೆ, ಎಲ್ಲ ಆಯ್ತಾ? ಅದು ವಿಡಿಯೋ ಅಪ್ಲೋಡ್ ಮಾಡಿದರು, ಜನ ರೊಚ್ಚಿಗೆದ್ದು ಈತನ ಮನೆ ಯಾವ ಮನೆಯಲ್ಲಿ ಈತ ವಿಡಿಯೋ ಮಾಡಿದ್ನಲ್ಲ ಹೋಗಿ ಅವ್ನು ಹೋಗಿ ಚೆನ್ನಾಗಿ ಥಳಿಸ್ತಾರೆ ಜನ. ಅವರಪ್ಪ ವಯಸ್ಸಾದವನು ಸತ್ಯ ಹೋಗ್ತಾನೆ. BJP ಗೂಂಡಾಗಳು ಬಂದು ನಮ್ಮ ಅಪ್ಪನನ್ನು ಸಾಯಿಸಿದ್ರು ಅಂತ ಈತನ ಗಲಾಟೆ. ಆ ಕಡೆ ಅಭಿಜಿತ್ ದೀಪ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಈ ದೇಶದಲ್ಲಿ ಗೂಂಡಾಗಿರಿ ಶುರು ಮಾಡಿದೆ BJPಯವರು. ಅಲ್ಲ ರೀ, ಈ ದೇಶದಲ್ಲಿ ಹೊಡೆದಾಡೋರೆಲ್ಲ BJPಯವರು. ಹಂಗಾರೆ ಈಗ 1800 ಜನ ಜಂತರ್ ಮಂತರ್ನ ಗಲಾಟೆಯ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಿಗೆ ಬಂದಿದ್ದರು, ಗಲಾಟೆ ಮಾಡಿದರು, ಪೊಲೀಸರನ್ನು ಹೊಡೆದ್ರು, RAF ಮೇಲೆ ದಾಳಿ ಮಾಡಿದರು. ಇವ್ರಿಗೆಲ್ಲ ಹಿಂದ್ಗಡೆ ಕ್ರಿಮಿನಲ್ ರೆಕಾರ್ಡ್ ಇದೆ ಅಂತ ಪೊಲೀಸ್ ಕಮಿಷನರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ಮಾಡಿದರು. ಬಂದವರೆಲ್ಲ ಗೂಂಡಾಗಳು. 3000 ಜನರನ್ನು ಟ್ರೇಸ್ ಮಾಡ್ತಾರೆ. 1800 ಚಿಲ್ಡ್ರನ್, ಎಷ್ಟೋ ಜನ ಕ್ರಿಮಿನಲ್ಗಳು ಅನ್ನುವಂಥ ರೆಕಾರ್ಡ್ ಸಿಗುತ್ತೆ. ಅಂದರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ. ಈತ ಒಂದು ತಿಂಗಳಿನಲ್ಲಿ ಜಂತರ್ ಮಂತರ್ ಪ್ರತಿ ದಿವಸ ವೇದಿಕೆ ಮೇಲೆ ಅಂತ ಹೇಳಿದ್ದೇನು, RSS ಗೂಂಡಾಗಳು, BJP ಗೂಂಡಾಗಳು, RSS ಗೂಂಡಾಗಳು, BJP ಗೂಂಡಾಗಳು. ಎಲ್ಲರೂ ಹಂಗಾರೆ ಈ ದೇಶದಲ್ಲಿ ನಡೆಯುವಂಥ ಕ್ರೈಮ್ಗಳೆಲ್ಲ BJPಯವ್ರು ಮಾಡ್ತಾರಾ? ಆ ರೀತಿಯ ನರೇಟಿವನ್ನು ಮಾಡ್ಲಿಕ್ಕೆ ಶುರು ಮಾಡೋದು ಒಂದು ಕಡೆ, ಅರಾಜಕತೆ ಸೃಷ್ಟಿ ಮಾಡೋದು. ಎರಡನೇದು ರಾಜದೀಪ್ ಸರ್ದೇಸಾಯಿ, ಚಿದಂಬರಂ ಈ ಥರದ್ದು ದಿಮಾಗಿ ನಕ್ಸಲ್ ಅಂತ ಈಗ ಅದರದೇ ಒಂದು ಪಾರ್ಟಿಯನ್ನು ಹುಟ್ಟು ಹಾಕ್ತೀವಿ ಅನ್ನೋಂಥ ಮಾತು. ಎಷ್ಟು ವಿಚಿತ್ರ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇನ್ನೊಂದು, ಮಹಾರಾಷ್ಟ್ರದಲ್ಲಿ ಒಂದು ಪರೀಕ್ಷೆ, ಕಾನೂನಿನ ಪರೀಕ್ಷೆ, ನ್ಯಾಯಾಂಗ ಪರೀಕ್ಷೆ, ಅದು ಸರ್ವರ್ ಡೌನ್ ಆಗಿದೆ, ಪರೀಕ್ಷೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಸರ್ಕಾರ ಮಾಡಿದ ಪರೀಕ್ಷೆ ಅಲ್ಲ, ಫಡ್ನವೀಸ್ದಲ್ಲ, ಅದು ನ್ಯಾಯಾಂಗ ಇಲಾಖೆ ಮಾಡಿಕೊಂಡಂಥ ಪರೀಕ್ಷೆ. ಅದು ಸರ್ವರ್ ಡೌನ್ ಆಗಿದೆ, ಮತ್ತೊಂದು ಸಲ ಪರೀಕ್ಷೆ ಮಾಡ್ತಾರೆ, ಏನೋ ಮಾಡ್ತಾರೆ ಅವ್ರ ವ್ಯವಸ್ಥೆ. ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಈ ಸಂಭಾಜಿನಗರದಲ್ಲಿ ಕೂತಿರುವಂಥ ಜಿರ್ಲೆ ಗಲಾಟೆ ಮಾಡ್ತಾ ಇದೆ. ಇವರಿಗೆ ಒದ್ದು ಒಳಗಡೆ ಹಾಕದೆ ಹೋದರೆ ದೇಶವನ್ನು ಮುನ್ನಡೆಸುವುದು ಹೇಗೆ ಅಂತ. ನರೇಂದ್ರ ಮೋದಿ ನಿನ್ನೆ ಭಾಷಣದ ಉದ್ದಕ್ಕೂ ಯುವಶಕ್ತಿಯ ಬಗ್ಗೆ ಮಾತಾಡಿದ್ರು. ಆದರೆ ಈ ರೀತಿಯ ಈಗ ಮಕ್ಕಳು, ಕಳ್ಳನ ಮಕ್ಕಳು ಅಂತ 2 ಥರ ಇರ್ತಾರೆ ಸ್ವಾಮಿ. ಮಕ್ಕಳು ಅಂದರೆ ನಮ್ಮ ಲೆಕ್ಕ ಭಾಳ ಮುಗ್ಧವಾಗಿರುವಂಥವ್ರು, ದೇವ್ರ ಥರದವರು, ಅವ್ರದ್ದು ಬಿಳಿ ಹಾಳೆಯ ಥರ ಇರ್ತಾರೆ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಅವ್ರು ಕಳ್ಳನ ಮಕ್ಕಳು. ಅವ್ರಿಗೆ ನೀವು ಮಕ್ಕಳು ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೆ ಅದು ಬೇರೆಯೇ ವರ್ಗ. ಅದು ಆ ವರ್ಗಕ್ಕೆ ಮಾಡಬೇಕಾದಂಥ ದಂಡೋಪಾಯವನ್ನು ಮಾಡದೆ ಹೋದರೆ, ಮುಂಚೆ ಶಾಲೆಯಲ್ಲಿ ಕಿವಿ ಹಿಡಿಸೋರು, ಕೈಗೆ ಹೊಡೆಯೋರು, ಹಿಂದ್ಗಡೆ ಹೊಡೆಯೋರು. ಯಾಕೆ ಅಂದರೆ ಈತ ಬುದ್ಧಿವಂತ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಯಾವ ಜಾಗ ಹೊಡಿಬೇಕು ಹೊಡೆಯೋರು. ಈಗ ಮಕ್ಕಳನ್ನ ಮುಟ್ಟೋದೇ ಇಲ್ಲ. ಎರಡನೇ, ತಂದೆ ತಾಯಿಗಳು ಮಕ್ಕಳಿಂದ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಮಾಡ್ತಾರೆ. ಆ ಮಕ್ಕಳು ಆ ನಿರೀಕ್ಷೆಯನ್ನು ಮುಟ್ಟಲಿಲ್ಲ ಅನ್ಕೋ ಆತ್ಮಹತ್ಯೆ ಮಾಡ್ಕೋತಾರೆ, ಶಾಲೆ ಸರಿ ಇಲ್ಲ ಅಂತಾರೆ. ಇಡೀ ಪೇಪರ್ ಲೀಕ್ ಹಗರಣ ನಡೀತಲ್ಲ, ಯಾರು ಮಾಡಿದ್ರು ಸ್ವಾಮಿ? ಮಕ್ಕಳು ಮಾಡಿದ್ರಾ? ತಂದೆ ತಾಯಿಗಳು ದುಡ್ಡು ಕೊಟ್ಟು ಅಂಥ ಪ್ರಶ್ನೆ ಪತ್ರಿಕೆಗಳನ್ನ ಕೊಂಡ್ಕೊಂಡ್ಬಂದು ಮಕ್ಕಳಿಗೆ ನೋಡು, ಇಲ್ಲೇ ಪರೀಕ್ಷೆ ಪೇಪರ್ ರೆಡಿ ಇದೆ, ಇದು ಹೋಗಿ ಬರಿ ಅಂದರು. ಕೊಟ್ಟವರು ಯಾರು? ಟ್ಯೂಟೋರಿಯಲ್ನವರು. ಇಡೀ ವ್ಯವಸ್ಥೆಯೇ ಈ ರೀತಿ ಕಲುಷಿತಗೊಂಡ ಸಂದರ್ಭದಲ್ಲಿ ಒಬ್ಬ ಧರ್ಮೇಂದ್ರ ಪ್ರಧಾನ್, ಒಬ್ಬ ನರೇಂದ್ರ ಮೋದಿ, ಒಬ್ಬ ಅಮಿತ್ ಶಾ ಏನು ಮಾಡ್ಲಿಕ್ಕೆ ಸಾಧ್ಯ? ಎರಡನೇದು, ಇವ್ರು ಬಂದು ಒಳಗಡೆ ಸಂಸತ್ ಒಳಗಡೆ ನುಗ್ತೀನಿ ಅಂತ ಹೋದ ಸಂದರ್ಭದಲ್ಲಿ ಪೆಲೆಟ್ ಗನ್ ಹೊಡೆಯಲಾರದೆ ಸರಿಯಾದ ಗುಂಡು ಹೊಡೆದಿದ್ರೆ ಸರಿಯಾಗಿರೋದು. ಪ್ಯಾಲೆಟ್ ಗನ್ನಿಂದ ಹೊಡೆದದ್ದು ಕೂಡ ಅಪರಾಧ ಅನ್ನುವ ರೀತಿಯಲ್ಲಿ ಇಡೀ ಸಂಸತ್ನ ಅಧಿವೇಶನವನ್ನು ನಿಲ್ಲಿಸಲಾಯಿತು.
ಎಂಥ ದುರ್ದೈವದ ಸ್ಥಿತಿಯಲ್ಲಿ ನಾವಿದ್ದೀವಿ ಈ ದೇಶದಲ್ಲಿ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವತ್ತು ನಿನ್ನೆ ಇಡೀ ದಿವಸ ಮತ್ತು ಇವತ್ತು ಬೆಳಗ್ಗಿಂದ ನಡೀತಾ ಇರೋದೇನೆಂದರೆ ದಿಮಾಗಿ ನಕ್ಸಲ್ ಅನ್ನುವಂಥ ವಿಚಾರ ನಡೀತಾ ಇದೆ. ಯಾಕೆಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾನೆ ಅನ್ನೋ ಹಾಗೆ ಪ್ರತಿಯೊಬ್ಬರೂ ಇದರಲ್ಲಿರೋರೆಲ್ಲ ದಿಮಾಗಿ ನಕ್ಸಲ್ಗಳೇ ಈ ದೇಶದಲ್ಲಿ ಸೇರ್ಕೊಂಡಿದ್ದಾರೆ. ಇವರ ಇತಿಶ್ರೀ ಮಾಡದೆ ಹೋದರೆ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸೋದು ಭಾಳ ಕಷ್ಟ ಇದೆ. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.